ನೆಟ್ವರ್ಕ್ 18 ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರುವಂತಹ ಭಾರತದ ನಂಬರ್ 1 ನ್ಯೂಸ್ ಚಾನೆಲ್ ಇಂಗ್ಲಿಷ್ ಹಾಗೂ ಹಿಂದಿ ಚಾನೆಲ್ಗಳಲ್ಲಿ. ಈಗ ಅದೇ ಸಾಲಿನಲ್ಲಿ ಈಗ ಕನ್ನಡದ ನ್ಯೂಸ್ 18 ಕೂಡ ನಂಬರ್ 1 ಪೊಸಿಷನ್ ಅನ್ನ ತಲುಪಿರುವಂತದ್ದು. ಕಳೆದ 8-10 ತಿಂಗಳಿಂದಲೂ ಕೂಡ ನಾವು ಬಹುತೇಕ ನಂಬರ್ 1 ಹತ್ರದಲ್ಲೇ ಇದ್ವಿ. ಆದ್ರೆ ಇವತ್ತು ಆ ನಂಬರ್ 1 ಪೊಸಿಷನ್ ಅನ್ನ ಅಚೀವ್ ಮಾಡಿದ್ವಿ. ಇಲ್ಲಿ ನಾನು ಪ್ರತಿಯೊಬ್ಬರನ್ನು ಕೂಡ ನೆನಪು ಮಾಡಬೇಕು. ನಮ್ಮ ಮ್ಯಾನೇಜ್ಮೆಂಟ್ನ ಕಡೆಯಿಂದ ನಮ್ಮ ಪ್ರತಿಯೊಬ್ಬರು ಕೂಡ ರಾಹುಲ್ ಜೋಶಿ ಸರ್ ಇರ್ಬೋದು, ಸಂತೋಷ್ ಮೆನನ್ ಸರ್ ಇರ್ಬೋದು, ವಿವೇಕ್ ನಾರಾಯಣ್ ಸರ್, ಹಾಗೆಯೇ ಡಿ ಪಿ ಸತೀಶ್ ಸರ್, ಹಾಗೂ ಕಾರ್ತಿಕ್ ಸುಬ್ಬರಾಮನ್ ಸರ್, ಇವರೆಲ್ಲರೂ ಕೂಡ ಬಹಳ ಮುಖ್ಯವಾಗಿ ನಮಗೆ ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅವರ ಗೈಡೆನ್ಸ್ ಬಹಳ ಮುಖ್ಯವಾಗಿ ಒಂದು ಟೀಮ್ ಆಗಿ ನಾವು ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಇಲ್ಲಿ ನನ್ನ ನ್ಯೂಸ್ 18 ತಂಡದ ಪ್ರತಿಯೊಬ್ಬರ ಗುಡುಗೆಯೂ ಕೂಡ ಇದೆ. ವಿಶೇಷವಾಗಿ ನಮ್ಮ ಇಲ್ಲಿ ಟೀಮ್ ಲೀಡ್ ಮಾಡ್ತಾ ಇರುವಂತಹ ಅವ್ರನ್ನ ಮಾತ್ರ ನನಗೆ ಹೆಸರಿಸ್ಬೋದು, ಆದರೆ ಇಲ್ಲಿರುವಂತಹ ಎಲ್ಲರೂ ಕೂಡ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದರಿಂದಾಗಿ ನಾವು ನಂಬರ್ 1 ಆಗಿದ್ದೀವಿ. ಮಧು, ಎಸ್ಪೆಷಲಿ ನಮ್ಮ ಔಟ್ಪುಟ್ ಎಡಿಟರ್ ಮಧು, ನಮ್ಮ ಇನ್ಪುಟನ್ನು ಲೀಡ್ ಮಾಡ್ತಾ ಇರುವಂತಹ ವೀರೇಶ್, ಹಾಗೆಯೇ ನಮ್ಮ ಇಲ್ಲಿ ಗ್ರಾಫಿಕ್ಸ್ ಮತ್ತು ಪ್ರೊಡಕ್ಷನನ್ನು ಲೀಡ್ ಮಾಡ್ತಾ ಇರುವಂತಹ ಸ್ವರೂಪ್, ಪ್ರೋಗ್ರಾಮನ್ನು ಲೀಡ್ ಮಾಡ್ತಾ ಇರುವಂತಹ ಶೇಖರ್ ಪೂಜಾರಿ, ಹಾಗೆ ಪೊಲಿಟಿಕಲ್ ಬ್ಯೂರೋವನ್ನು ಲೀಡ್ ಮಾಡ್ತಾ ಇರುವಂತಹ ಚಿದಾನಂದ ಪಟೇಲ್. ನಾನು ಇಲ್ಲಿ ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋದರೆ ಎಲ್ಲರ ಹೆಸರು ಕೂಡ ಹೇಳ್ತಾ ಹೋಗಬೇಕಾಗತ್ತೆ. ಆದರೆ ನಾನು ಜಸ್ಟ್ ಟೀಮ್ ಲೀಡರ್ಸ್ ಹೆಸರು ಮಾತ್ರ ಹೇಳಿದ್ದೀನಿ ಇಲ್ಲಿ. ಆದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಪ್ರತಿಯೊಬ್ಬರ ಕೊಡುಗೆ ಇದರಲ್ಲಿ ಇದ್ದೇ ಇದೆ. ಹಾಗೆಯೇ ನಮ್ಮ ಅಡ್ಮಿನ್ ಕಡೆಯಿಂದ ಪ್ರಶಾಂತ್ ಪಾಠಕ್ ಅವರು ಕೂಡ ಅವರ ಸಹಕಾರ ಪ್ರತಿಯೊಂದು, ಯಾಕಂದರೆ ಇಲ್ಲಿ ನಾವು ಯಾವುದೇ ಒಂದು ಅಚೀವ್ ಮಾಡಬೇಕಂದ್ರೆ ಅದು ಒಬ್ಬರಿಂದ ಸಾಧ್ಯ ಆಗೋದಿಲ್ಲ, ಒಂದು ತಂಡದಿಂದ ಸಾಧ್ಯ ಆಗೋದಿಲ್ಲ, ಕೇವಲ ಒಂದು ಸಣ್ಣ ತಂಡ ಮಾತ್ರ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಆ ಖುಷಿಯನ್ನು ಇವತ್ತು ಕನ್ನಡಿಗರ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಅಚೀವ್ಮೆಂಟನ್ನು ವಿಶೇಷವಾಗಿ ನಮ್ಮ ಡಿಸ್ಟ್ರಿಬ್ಯೂಷನ್ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಯಾಕಂದರೆ ನಮ್ಮ ಚಾನೆಲ್ ನಿಮ್ಮ ಮನೆಗೆ ತಲುಪೋದಕ್ಕೆ ಬಹಳ ಮುಖ್ಯವಾಗಿ ಇದು ಮಾಡ್ತಾ ಇರುವಂಥದ್ದು ಡಿಸ್ಟ್ರಿಬ್ಯೂಟರ್ಸ್. ಇವರ ಕೊಡುಗೆಯನ್ನು ಖಂಡಿತವಾಗ್ಲೂ ಕೂಡ ಸ್ಮರಿಸ್ತೀನಿ. ಅವರ ಸಹಕಾರ ಇದೇ ರೀತಿಯಾಗಿ ಇರಲಿ ಮತ್ತು ಕನ್ನಡಿಗರ ಪ್ರೀತಿ ಹೀಗೇನೆ ಇರಲಿ. ಕ್ರೆಡಿಬಲ್ ನ್ಯೂಸನ್ನು ನಿಮಗೆ ಕೊಡುವಂಥದ್ದು ನಮ್ಮ ಬಹಳ ಮುಖ್ಯವಾದಂತಹ ಧ್ಯೇಯ. ಸತ್ಯಕ್ಕೆ ಹತ್ತಿರವಾದಂತಹ ಸುದ್ದಿಯನ್ನು ಕೊಡಬೇಕು ಮತ್ತು ಅತ್ಯಂತ ಕ್ರೆಡಿಬಲ್ ಸುದ್ದಿಯನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮ ಮುಖ್ಯವಾದಂಥ ಧ್ಯೇಯ. ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ, ಅದನ್ನು ಮುಂದೆಯೂ ಕೂಡ ಉಳಿಸ್ಕೊಳ್ತೀವಿ ಅನ್ನುವಂಥ ಪ್ರಾಮಿಸನ್ನು ಮಾಡ್ತಾ ನಿಮ್ಮ ಜೊತೆಗೆ ಸೇರಿ ಈ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ.